ರಾಷ್ಟ್ರ ಕ್ರಾಂತಿ ನ್ಯೂಸ್ನ ಬಿಗ್ ಇಂಪ್ಯಾಕ್ಟ್ ಮಾಧ್ಯಮಗಳ ಧ್ವನಿಗೆ ಮಣಿದು ಜಕ್ಕಲಿ ಶಾಲೆಗೆ ಓಡಿ ಬಂದ ಅಧಿಕಾರಿಗಳ ದಂಡು. ಬರೀ ಮೌಖಿಕ ಭರವಸೆ ಸಾಲ್ತು, ಶಾಲೆ ಆರಂಭದೊಳಗೆ ಕೊಠಡಿ ದುರಸ್ತಿ ಮುಗಿಯದಿದ್ರೆ ಬಿಡಲ್ಲ ಅಂತ ಎಸ್ಡಿಎಂಸಿ ಅಧ್ಯಕ್ಷ ಅಂದಪ್ಪ ಮಾದರ್ ಅವರು ಹೇಳಿದ್ದಾರೆ. ಪಂಚಾಯಿತಿಗೆ ತೋರಿದ ಬುಲೆಟ್ ವೇಗ ಸರ್ಕಾರಿ ಶಾಲೆಗೂ ಸಿಗಲಿ. ಅಳತೆ ಕಾರ್ಯ ಮುಗಿಸಿದ ಇಂಜಿನಿಯರ್ಗಳ ಬೆನ್ನು ಬಿದ್ದ ಗ್ರಾಮಸ್ಥರು. ಗದಗ ಜಿಲ್ಲೆ ರೋಣ ತಾಲೂಕಿನ ಜಕ್ಕಲಿ ಗ್ರಾಮದ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆಯ ದುಸ್ಥಿತಿಯ ಕುರಿತು ರಾಷ್ಟ್ರಕ್ರಾಂತಿ ನ್ಯೂಸ್ ಹಾಗೂ ವಿಶ್ವದರ್ಶನ ಪತ್ರಿಕೆ ಸರಣಿ ವರದಿಗಳನ್ನು ಬಿತ್ತರಿಸಿದ್ದ ಬೆನ್ನಲ್ಲೇ ಕೊನೆಗೂ ಆಡಳಿತ ಯಂತ್ರ ಎಚ್ಚೆತ್ತುಕೊಂಡಿದೆ. ಮಾಧ್ಯಮಗಳ ಬಿರುಸಿನ ಚಾಟಿ ಏಟಿಗೆ ಹಾಗೂ ಸಾರ್ವಜನಿಕರ ತೀವ್ರ ಆಕ್ರೋಶಕ್ಕೆ ಮಣಿದಿರುವ ಹಿರಿಯ ಅಧಿಕಾರಿಗಳ ತಂಡ ಇಂದು ಜಕ್ಕಲಿ ಶಾಲೆಗೆ ಯುದ್ಧೋಪಾದಿಯಲ್ಲಿ ಧಾವಿಸಿ ಸ್ಥಳ ಪರಿಶೀಲನೆ ನಡೆಸಿದೆ. ಶಾಲೆಯ ಮೇಲ್ಛಾವಣಿ ಹಾರಿ ಹೋಗಿ ತಿಂಗಳುಗಳು ಕಳೆದರೂ ಕಣ್ಣು ಮುಚ್ಚಿ ಕುಳಿತ ಇದ್ದ ಅಧಿಕಾರಿಗಳು ಇವತ್ತು ಸ್ಥಳದಲ್ಲೇ ನಿಂತು ಇಂಜಿನಿಯರ್ಗಳ ಮೂಲಕ ಕೊಠಡಿಗಳ ಅಳತೆ ಕಾರ್ಯವನ್ನು ಸಂಗ್ರಹಿಸಿದ್ದಾರೆ. ರೋಣ ತಾಲೂಕು ಪಂಚಾಯಿತಿಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಚಂದ್ರಶೇಖರ್ ಕಂದಕೂರ್, ಬಿಇಒ ಎಂಎ ಪನಿಬಂದ್, ಪಂಚಾಯತ್ ರಾಜ್ ಇಂಜಿನಿಯರ್ ರಜ್ಮಾ ಹಾಗೂ ಪಿಡಿಒ ಬಿಎನ್ ಬಚೇನಹಳ್ಳಿ ಅವರನ್ನೊಳಗೊಂಡ ಇಡೀ ಅಧಿಕಾರಿಗಳ ದಂಡೆ ಶಾಲೆಗೆ ಓಡಿ ಬಂದಿದೆ. ಬೇಸಿಗೆ ರಜೆ ಮುಗಿದು ಶಾಲೆಗಳು ಪುನರಾರಂಭಗೊಳ್ಳುವ ಮುನ್ನವೇ ಯುದ್ಧೋಪಾದಿಯಲ್ಲಿ ಶಾಲಾ ಕೊಠಡಿಗಳ ದುರಸ್ತಿ ಕಾರ್ಯವನ್ನು ಮಾಡಿಕೊಡಲಾಗುವುದು. ಜೊತೆಗೆ ಮುಂಬರುವ ದಿನಗಳಲ್ಲಿ ಹೊಸ ಅನುದಾನದ ಅಡಿಯಲ್ಲಿ ಶಾಲೆಯ ಸುತ್ತಲೂ ಕಾಂಕ್ರೀಟ್ ಕಾಂಪೌಂಡ್ ಮೇಲೆ ಸುರಕ್ಷಿತ ತಂತಿ ಬೇಲಿ ಕಾಮಗಾರಿಯನ್ನು ಪೂರ್ಣಗೊಳಿಸಲಾಗುವುದು. ಅಧಿಕಾರಿಗಳ ಭೇಟಿಯ ಸಂದರ್ಭದಲ್ಲಿ ಇಂಜಿನಿಯರ್ ರಜ್ಮಾ ಅವರು ಶಿಥಿಲಗೊಂಡ ಕೊಠಡಿಗಳು ಹಾಗೂ ತಂತಿ ಬೇಲಿಯ ಸಂಪೂರ್ಣ ಅಳತೆಯನ್ನು ಪಡೆದುಕೊಂಡಿದ್ದಾರೆ. ಇದೇ ವೇಳೆ ಶಾಲೆಯ ಎಸ್ಡಿಎಂಸಿ ಅಧ್ಯಕ್ಷರಾದ ಅಂದಪ್ಪ ರಾಮಪ್ಪ ಮಾದರ್, ಮುಖ್ಯ ಶಿಕ್ಷಕರಾದ ಎಸ್ವಿ ಗವಿ, ಎಸ್ ಬಂಗಿ ಹಾಗೂ ಶಿಕ್ಷಕ ವೃಂದದವರು ಅಧಿಕಾರಿಗಳ ಬೇಜವಾಬ್ದಾರಿತನವನ್ನು ತರಾಟೆಗೆ ತೆಗೆದುಕೊಂಡು ವಾಸ್ತವ ಸ್ಥಿತಿಯನ್ನು ಕಟ್ಟುನಿಟ್ಟಾಗಿ ಮನವರಿಕೆ ಮಾಡಿಕೊಟ್ಟಿದ್ದಾರೆ.